ಇದು ಇಡೀ ವಿಶ್ವವೇ ಬೆಚ್ಚಿ ಬೀಳುವ ಭಯಾನಕ ಸುದ್ದಿ. ಯುದ್ಧ ನಿಲ್ಲದಿದ್ರೆ ಇಂಟರ್ನೆಟ್ ಯುಗ ಅಂತ್ಯವಾಗುತ್ತಾ? ವಿಶ್ವಾದ್ಯಂತ ಇಂಟರ್ನೆಟ್ ಸ್ಥಗಿತವಾಗುವ ಆತಂಕ ಶುರುವಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಗಿ 1 ತಿಂಗಳು ಆಗೋಗಿದೆ ಈಗ ಆಲ್ರೆಡಿ. ಮತ್ತೊಂದು ಕಡೆ ಇದು ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಭಯಾನಕ ಸುದ್ದಿ. ಯುದ್ಧ ನಿಲ್ಲಿಲ್ಲ ಅಂತ ಅಂದ್ರೆ ಇಂಟರ್ನೆಟ್ ಯುಗ ಅಂತ್ಯವಾಗುತ್ತಾ? ವಿಶ್ವಾದ್ಯಂತ ಇಂಟರ್ನೆಟ್ ಸ್ಥಗಿತವಾಗುವಂತಹ ಆತಂಕ ಶುರುವಾಗಿದೆ. ಇಂಧನ ಬಿಕ್ಕಟ್ಟಿನ ನಡುವೆ ಇಂಟರ್ನೆಟ್ ಕಡಿತದ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹರ್ಮೋಜ್ ಜಲಸಂಧಿಯಲ್ಲಿ ಕೇಬಲ್ಗಳಿಗೆ ಹಾನಿಯಾಗುವ ಬೆದರಿಕೆ. ಹರ್ಮೋಜ್ನಲ್ಲಿ ಉದ್ವಿಗ್ನತೆ ಹೆಚ್ಚಾದ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು ಫಿಕ್ಸ್. ಕೇವಲ ತೈಲ ಸಾಗಣೆ ಮಾತ್ರವಲ್ಲ, ಜಾಗತಿಕ ಇಂಟರ್ನೆಟ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಪಾಯ ಎದುರಾಗಬಹುದು. ಸಮುದ್ರದ ಅಡಿ ಹಾದು ಹೋಗುವ ಕೇಬಲ್ಗಳಿಗೂ ಹಾನಿ ಭೀತಿ ಶುರುವಾಗಿದೆ. ಭಾರತದಲ್ಲಿ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳ ಮೇಲೆ ಇದರ ಎಫೆಕ್ಟ್ ಬೀಳಬಹುದು. ವಿಶ್ವಾದ್ಯಂತ ಇಂಟರ್ನೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತ ಟೆನ್ಷನ್ ಈಗ ಸ್ಟಾರ್ಟ್ ಆಗಿರೋದು. ಈಗ ಆಲ್ರೆಡಿ ಇಂಧನದ ಬಿಕ್ಕಟ್ಟು ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ತಾ ನೋಡ್ತಾ ಇದ್ದೀವಿ. ಹರ್ಮೋಜ್ ಜಲಸಂಧಿಯಲ್ಲಿ ಕೇಬಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಬಲ್ಗಳಿಗೆ ಹಾನಿಯಾಗುವಂಥ ಭೀತಿ ಶುರುವಾಗಿದೆ. ಆಮೇಲೆ ಭಾರತದಲ್ಲಿ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳ ಮೇಲೆ ಇದರ ಎಫೆಕ್ಟ್ ಬೀಳಬಹುದು. ಅದರ ಜೊತೆಗೆ ಯಾಕೆ ಭಾರತಕ್ಕೆ ಟೆನ್ಷನ್ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಇಂಟರ್ನೆಟ್ ಸ್ಥಗಿತ ಆದರೆ ಭಾರತದ ಮೇಲೆ ಭಾರಿ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ. ಭಾರತದ ಡಿಜಿಟಲ್ ಆರ್ಥಿಕತೆಯು ಹರ್ಮೋಜ್ ಮಾರ್ಗಗಳ ಮೇಲೆ ಹೆಚ್ಚು ಅವಲಂಬಿತ ಆಗಿದೆ. ಭಾರತದ ಅಂತಾರಾಷ್ಟ್ರೀಯ ಇಂಟರ್ನೆಟ್ ಬಹುಪಾಲು ಕೊಲ್ಲಿ ಮೂಲಕನೇ ಹರಿಯುತ್ತೆ. ಇನ್ನು ಕೇಬಲ್ಗಳು ಹಾನಿಗೊಳಗಾದರೆ ಒಂದು ವೇಳೆ ಭಾರತಕ್ಕೆ ತಲೆದೂರಲಿದೆ ಇಂಟರ್ನೆಟ್ನ ಸಮಸ್ಯೆ. ಈ ಬಫರಿಂಗ್ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಈ ವಿಡಿಯೋ ಕಾಲ್ಸು ಮತ್ತು ಕ್ಲೌಡ್ ಆಧಾರಿತ ಸೇವೆಗಳಿಗೆ ತೊಂದರೆ ಉಂಟಾಗುತ್ತೆ. ಕೇಬಲ್ ಸಂಪರ್ಕ ಏನಾದರೂ ಕಡಿತಗೊಂಡ್ರೆ ಕಂಪನಿಗಳಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗುತ್ತೆ. ಅದರ ಜೊತೆಗೆ ಇಂಟ್ರೆಸ್ಟಿಂಗ್ ವಿಚಾರ, ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಅಂದರೆ ಬ್ಯಾಂಕಿಂಗ್ ವಹಿವಾಟುಗಳೇನಿರುತ್ತೆ ಅದು ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ.